ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ 2025 ಅಲ್ಲಿ ರೇಟ್ಗಳೆಲ್ಲ ಚೇಂಜ್ ಆಗಿದೆ ವೀಕ್ಷಕರೇ. ಚೇಂಜ್ ಅಂತಂದರೆ ಎಲ್ಲ ಜಾಸ್ತಿ ಆಗಿದೆ. ಸೊ 1 BHK ಕಟ್ಟೋದಕ್ಕೆ ಎಷ್ಟು ಬೇಕಾಗುತ್ತೆ, ಬೆಲೆ ಎಷ್ಟು ಬೇಕಾಗುತ್ತೆ ನೋಡಿ. ಇಲ್ಲಿ 1 BHK ಅಂತಂತಂದರೆ 400 ಸ್ಕ್ವೇರ್ ಫೀಟ್. ಓಕೆ, ಅಷ್ಟೇ. ಯಾಕಂತಂದರೆ 1 BHK 400 ಸ್ಕ್ವೇರ್ ಫೀಟಲ್ಲಿ ಮಾಡ್ಬೋದು. ಗ್ರೌಂಡ್ ಫ್ಲೋರು ಆಲ್ಮೋಸ್ಟ್ ಇದು ರೆಂಟಲ್ ಪರ್ಪಸ್ ಮಾಡುವಂಥದ್ದು. ಇಲ್ಲಿ ಯಾರೂ ಪ್ರೀಮಿಯಮ್ ಆಗಿ ಮಾಡೋಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಬರುವಂಥದ್ದು ಸಿಮೆಂಟ್ ಬ್ಲಾಕ್ಗಳು. ಹೌದು ವೀಕ್ಷಕರೇ, 6 ಇಂಚಿನ ಸಿಮೆಂಟ್ ಬ್ಲಾಕ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಕಾಲಮ್ ಸ್ಟ್ರಕ್ಚರನ್ನು ಯೂಸ್ ಮಾಡ್ತಾ ಇದ್ದೀರಾ. ನಾಳೆ ದಿನ ಬೇಕು ಅಂತಂದರೆ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಅಂದರೆ ಅದನ್ನು ಡೂಪ್ಲೆಕ್ಸ್ ಆಗೂ ಕ್ರಿಯೇಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲ ಮೇಲ್ಗಡೆ ಕಟ್ಕೊಡ್ತೀರಾ, ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಅದನ್ನು ಕೂಡ ಮಾಡ್ಬೋದು ವೀಕ್ಷಕರೇ. ವಿಟ್ರಿಫೈಡ್ ಟೈಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ. OST ಡೋರ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಅಲ್ಯೂಮಿನಿಯಂ ವಿಂಡೋಸ್ಗಳನ್ನು ಇಲ್ಲಿ ಯೂಸ್ ಮಾಡ್ತಿರುವಂಥದ್ದು ವೀಕ್ಷಕರೇ. UPVC ಅಂತಂದರೆ ನಿಮಗೆ ಇನ್ನೂ ಒಂದು ಅರೌಂಡ್ 50,000 ರುಪೀಸ್ ಜಾಸ್ತಿ ಆಗುತ್ತೆ. ಸೊ ಅಲ್ಯೂಮಿನಿಯಂ ವಿಂಡೋಸು ಸದ್ಯಕ್ಕೆ ಇದರಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಅಂದರೆ ಒಂದು ಬಜೆಟ್ ಕನ್ಸ್ಟ್ರಕ್ಷನು. ಅರ್ಜೆಂಟಾಗಿ ಮಾಡಬೇಕು, ಕಮ್ಮಿ ಬೆಲೆಯಲ್ಲಿ ಮಾಡಬೇಕು ಅಂದರೆ ಈ ರೀತಿ ಮಾಡ್ಬೋದು. ಓಕೆ, ಬೆಲೆಗಳು ಇಲ್ಲಿ ಬೆಂಗಳೂರು, ಯಲಹಂಕ ರಿಲೇಟೆಡ್ ಇಲ್ಲಿಗೆ ರಿಲೇಟೆಡ್ ಆಗಿರುವಂಥದ್ದು. ಬೇರೆ ಬೇರೆ ಊರುಗಳಿಗೆ ಇದು ಚೇಂಜ್ ಆಗುತ್ತೆ. ಜೊತೆಲಿ ಇಲ್ಲಿ ಸ್ಯಾಂಡನ್ನು ಯೂಸ್ ಮಾಡ್ತಾ ಇರುವಂಥದ್ದು, ಮರಳನ್ನು ಯೂಸ್ ಮಾಡ್ತಾ ಇಲ್ಲ. ಸೊ ನಿಮ್ಮ ಏರಿಯಾದಲ್ಲಿ ಮರಳು ಸಿಗ್ತಾ ಇದ್ದರೆ ಡೆಫಿನೆಟ್ಲಿ ಮರಳು ಯೂಸ್ ಮಾಡಿ. ಮರಳು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಬರುವಂಥದ್ದು ಸೈಟ್ ಕ್ಲೀನ್ ಜೊತೆಯಲ್ಲಿ ಪ್ಲ್ಯಾನ್. ಹೌದು ವೀಕ್ಷಕರೇ, ಸೈಟ್ ಕ್ಲೀನಿಂಗ್ ಒಂದು 5,000 ರೂಪಾಯಿ ಬೇಕಾಗುತ್ತೆ. ಆ್ಯಂಡ್ ಪ್ಲ್ಯಾನ್ಗೂ ಕೂಡ ಒಂದು 5,000 ರೂಪಾಯಿ ಬೇಕಾಗುತ್ತೆ. ಇಲ್ಲಿ ಯಾವುದೇ ಸ್ಟ್ರಕ್ಚರ್ ಪ್ಲ್ಯಾನ್ ಎಲ್ಲ ಏನೂ ಬೇಕಾಗಲ್ಲ. 1 BHKಗೆ ಏನು ಸ್ಟ್ರಕ್ಚರ್ ಪ್ಲ್ಯಾನು, ಮಾಮೂಲಿ ಪ್ಲ್ಯಾನ್ನ ನೀವು ಮಾಡಿಸ್ಕೊಂಡ್ಬರ್ತೀರ ಅಂದರೆ ಒಂದು 5,000. ಸೈಟ್ ಕ್ಲೀನಿಂಗ್ 5,000, 10,000 ರುಪೀಸ್ ಇಟ್ಕೊಂಬಿಡಿ ಸ್ಟಾರ್ಟಿಂಗಲ್ಲಿ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಓವರಾಲ್ ಆಗಿ ಹೇಳ್ಬಿಡ್ತೀನಿ. ನಿಮಗೆ ಜೊತೆಯಲ್ಲಿ ಪಕ್ಕದಲ್ಲಿ ನಾನು ಹೇಳ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ನಿಮಗೆ ಇದು ಬರ್ತಾ ಇರುತ್ತೆ. ಇದ್ರ ಕಂಪ್ಲೀಟ್ ಸ್ಟ್ರಕ್ಚರ್ ಬರ್ತಾ ಇರುತ್ತೆ, ಏನೇನಿದೆ ಏನೇನು ಕತೆ ಅಂತ ಹೇಳ್ಬಿಟ್ಟು. ನೀವು ಇದನ್ನು ಸ್ಕ್ರೀನ್‌ಶಾಟ್ ತೊಗೊಳ್ಳೋದನ್ನು ಮರಿಬೇಡಿ. ಸ್ಕ್ರೀನ್ ಮೇಲೆ 3 ಬೆರಳಿಂದ ಈ ಥರ ಎಳೆದ್ರೆ ಸ್ಕ್ರೀನ್‌ಶಾಟ್ ಬರುತ್ತೆ. ಇಲ್ಲ ಅಂತಂದರೆ ನೀವು ಪಾಸ್ ಮಾಡಿಬಿಟ್ಟು ಕೂಡ ಸ್ಕ್ರೀನ್‌ಶಾಟನ್ನು ತೊಗೋಬೋದು ವೀಕ್ಷಕರೇ. ಗೊತ್ತಾಯ್ತಲ್ವಾ? ಪವರ್ ಬಟನ್ ಮತ್ತು ವಾಲ್ಯೂಮ್ ಡೌನನ್ನು ಪ್ರೆಸ್ ಮಾಡೋದ್ರ ಮೂಲಕ ಕೂಡ ನೀವು ಸ್ಕ್ರೀನ್‌ಶಾಟನ್ನು ತೊಗೋಬೋದು. ಓಕೆ, ಸೊ ಮೊದಲನೇದಾಗಿ ಬರ್ತಾ ಇರೋದು ಫಸ್ಟ್ನೇದಾಗಿ ಬರ್ತದ್ದು ಫೌಂಡೇಶನ್. ಫೌಂಡೇಶನಲ್ಲಿ ಫಸ್ಟ್ ಬರೋದು ಅರ್ತ್ ವರ್ಕ್ ಮತ್ತು ಎಕ್ಸ್ಕವೇಷನ್. ಹೌದು ವೀಕ್ಷಕರೇ. ಆಮೇಲೆ ಬರುವಂಥದ್ದು ಲೇಯರಿಂಗ್ ಮತ್ತು ಕಾಂಕ್ರೀಟ್. ಇದು ಹೇಳ್ಬಿಡ್ತೀನಿ ಬಿಡಿ. ಅರ್ತ್ ವರ್ಕ್ ಮತ್ತು ಎಕ್ಸ್ಕವೇಷನ್ ನಿಮಗೆ 7,500 ಆಗುತ್ತೆ, 7,400 ರೂಪಾಯಿ ಆಗುತ್ತೆ. ಲೇಯರಿಂಗ್ ಕಾಂಕ್ರೀಟ್ ನಿಮಗೆ 9,000. SSM ವರ್ಕ್ ನಿಮಗೆ 20,000. ಪ್ರೊವೈಡಿಂಗ್ ಕಾಂಕ್ರೀಟಲ್ಲಿ ನಿಮಗೆ ಫುಟಿಂಗ್ 40,000, ಕಾಲಮ್ 6,000, ಪ್ಲಿಂತ್ 10,000. ಸೊ ಟೋಟಲ್ ಆಗಿ ಫೌಂಡೇಶನ್ ಅಂತ ಬಂದರೆ ಇದು ನಿಮಗೆ 92,400 ರೂಪಾಯಿ ಫೌಂಡೇಶನ್ಗಾಗುತ್ತೆ ವೀಕ್ಷಕರೇ. ಬೇಸನ್ನು ರೆಡಿ ಮಾಡೋದಕ್ಕೆ ಇಷ್ಟು ಅಮೌಂಟ್ ಅಂತೂ ಬೇಕೇ ಬೇಕು. ಆ್ಯಂಡ್ 1 BHK ರೆಡಿ ಮಾಡೋದಕ್ಕೆ ಟೈಮ್ ಎಷ್ಟು ಬೇಕು ಅಂತಂತಂದರೆ 4 ಮಂತ್ಸ್. ಹೌದು ವೀಕ್ಷಕರೇ, 4ರಿಂದ 5 ತಿಂಗಳಲ್ಲಿ ನೀವು 1 BHKನ ಕ್ರಿಯೇಟ್ ಮಾಡ್ಬೋದು ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಟೀಲ್ ಸ್ಟ್ರಕ್ಚರ್. ಸ್ಟೀಲ್ ಸ್ಟ್ರಕ್ಚರಲ್ಲಿ ಪ್ರೊವೈಡಿಂಗ್ ಆ್ಯಂಡ್ ಫ್ಯಾಬ್ರಿಕೇಷನ್ ಸ್ಟೀಲ್. ಇದು ನಿಮಗೆ ಪುಟ್ಟಿಂಗ್ ಬಂದು 15,000, ಕಾಲಮ್ ಬಂದು 4,400, ಪ್ಲಿಂತ್ ಬೀಮ್ ಬಂದು 5,700. ಟೋಟಲ್ ಆಗಿ 25,100 ರೂಪಾಯಿ ನಿಮಗೆ ಸ್ಟೀಲ್ ಸ್ಟ್ರಕ್ಚರ್ ಬೇಕಾಗುತ್ತೆ ಬೇಸಲ್ಲಿ. ಓಕೆ ಅಲ್ವಾ? ಗೊತ್ತಾಯಿತು ಅನ್ಕೊತೀನಿ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ರೂಫಿಂಗ್. ರೂಫಿಂಗಲ್ಲಿ ನಿಮಗೆ ಪ್ರೊವೈಡಿಂಗ್ ಆ್ಯಂಡ್ ಲೇಯರಿಂಗ್ ಬೇಸು ಇದು ನಿಮಗೆ 16,240 ಬರುತ್ತೆ. ಪ್ರೊವೈಡಿಂಗ್ ಆ್ಯಂಡ್ ಲೇಯರಿಂಗ್ ಕಾಂಕ್ರೀಟು ಇಲ್ಲಿ ನಿಮಗೆ ಕಾಲಮ್ ಬಂದು 9,899, ಬೀಮ್ ಬಂದು 9,800, ಸ್ಲ್ಯಾಬ್ ಬಂದು 6,012 ರುಪೀಸು, ಲಿಂಟ್ಲ್ ಬಂದು 5,544 ರುಪೀಸು, ಛಜ್ಜ ಬಂದು 15,680 ರುಪೀಸು, ಸ್ಟೇರ್ ಕೇಸ್ ಬಂದುಬಿಟ್ಟು 11,424, ಗ್ರನೇಟ್ ಸ್ಲ್ಯಾಬ್ ಬಂದುಬಿಟ್ಟು 5,040 ರುಪೀಸ್. ಸೊ ಓವರಾಲ್ ಆಗಿ 63,399 ರುಪೀಸಲ್ಲಿ ಆಗತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೂಪರ್ ಸ್ಟ್ರಕ್ಚರ್, ಏನು ಲಿವಿಂಗ್ ಅಂತ ಹೇಳ್ತೀವಲ್ಲ. ಸೊ ಸೂಪರ್ ಸ್ಟ್ರಕ್ಚರಲ್ಲಿ ನಿಮಗೆ ಕಾಲಮ್ ಬಂದುಬಿಟ್ಟು 12,206, ಬೀಮ್ ಬಂದುಬಿಟ್ಟು 70,950, ಸ್ಲ್ಯಾಬ್ ಬಂದುಬಿಟ್ಟು 24,412, ಲಿಂಟ್ಲ್ ಬಂದುಬಿಟ್ಟು 5,744 ರುಪೀಸ್, ಛಜ್ಜ ಬಂದುಬಿಟ್ಟು 2,872 ರುಪೀಸ್, ಸ್ಟೇರ್ ಕೇಸ್ ಬಂದುಬಿಟ್ಟು 17,950 ರುಪೀಸ್. ಓವರಾಲ್ ಆಗಿ ಸೂಪರ್ ಸ್ಟ್ರಕ್ಚರ್ ನಿಮಗೆ 81,134 ರುಪೀಸ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬಂದುಬಿಟ್ಟು ವಾಲ್ ಕನ್ಸ್ಟ್ರಕ್ಷನು. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಕಾಂಕ್ರೀಟ್ ವಾಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಾ. 6 ಇಂಚಸ್ ಸಿಮೆಂಟ್ ಬ್ಲಾಕನ್ನು ಯೂಸ್ ಮಾಡಿ, 4 ಇಂಚ್ ಸಿಮೆಂಟ್ ಬ್ಲಾಕನ್ನು ಯೂಸ್ ಮಾಡಿ ವೀಕ್ಷಕರೇ ಇನ್ನರ್ ಪಾರ್ಟಿಷನ್ಸ್ಗಳಿಗೆ. ಸೊ 6 ಇಂಚಸ್ ಥಿಕ್ ಇರುವಂತಹ ಬ್ಲಾಕ್ ಬಂದುಬಿಟ್ಟು ನಿಮಗೆ 35,420 ರುಪೀಸ್ ಆಗುತ್ತೆ. 4 ಇಂಚಸ್ ಬ್ಲಾಕ್ ನಿಮಗೆ 22,400 ರುಪೀಸ್ ಆಗುತ್ತೆ. ಸೊ ಓವರಾಲ್ ಆಗಿ 57,820 ರುಪೀಸ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಫ್ಲೋರಿಂಗು. ವಿಟ್ರಿಫೈಡ್ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಇದು ನಿಮಗೆ 44,660.
ಓಕೆ. ಸೊ ಇದು ಫ್ಲೋರಿಂಗಿಗೆ. ಇನ್ನು ವಾಲ್ ಟೈಲ್ಸ್‌ಗಳಂತ ಬಂದರೆ ಕಿಚನ್ ನಿಮಗೆ 2016, ಟಾಯ್ಲೆಟ್ ನಿಮಗೆ 9409, ಬಾತ್ರೂಮ್ ನಿಮಗೆ 2016 ರುಪೀಸ್. ಓಕೆ. ಸೊ ಓವರಾಲ್ ಆಗಿ ಇದು ಕೂಡ ನಿಮಗೆ 13,441 ರುಪೀಸ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ವುಡ್ ವರ್ಕ್ ಡೋರ್ಸ್. ಮೇನ್ ಡೋರ್ ಮತ್ತು ಪೂಜಾ ನಿಮಗೆ ಟೀಕ್ ಹಾಕಬೇಕಾಗತ್ತೆ. ಇದು ನಿಮಗೆ ಅರೌಂಡ್ 37,800 ರುಪೀಸ್ ಆಗುತ್ತೆ. 16 ರುಪೀಸ್ 16,000ಗೆಲ್ಲ ನಿಮಗೆ ಇವಾಗ ರೆಡಿಮೇಡ್ ಟೀಕ್ ಡೋರ್ಗಳು ಸಿಗ್ತಾ ಇದೆ. ಬೇಕು ಅಂತಂದರೆ ರಮಣಿ ಟಿಂಬರ್ಸ್ ಅಂತ ಇದೆ ಹೆಸರುಘಟ್ಟ ಮೇನ್ ರೋಡಲ್ಲಿ. ಡೆಫಿನೆಟ್ಲಿ ಅವ್ರನ್ನ ವಿಸಿಟ್ ಮಾಡ್ಬೋದು. ಒಳ್ಳೊಳ್ಳೆ ಡೋರ್ ಕೊಡ್ತಾರೆ ಇಲ್ಲಿ. ಇನ್ನು ಅದರ್ ಡೋರ್ಸ್ ಬೇಕು ಅಂತಂದರೆ 22,400 ರುಪೀಸ್ ಆಗುತ್ತೆ. ವಿಂಡೋಸ್ಗಳು 38,000 ಆಗುತ್ತೆ ಆ್ಯಂಡ್ ಗ್ರಿಲ್ಗಳು 15,400. ಸೊ ಓವರಾಲ್ ಆಗಿ ನಿಮಗೆ ವುಡ್ ವರ್ಕ್ ಆ್ಯಂಡ್ ಗ್ರಿಲ್ ವಿಂಡೋಸ್ ಎಲ್ಲ ಸೇರಿಬಿಟ್ಟು 1,14,400 ರುಪೀಸ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ಪೇಂಟಿಂಗು. ಪೇಂಟಿಂಗ್ ಇಲ್ಲಿ ನಿಮಗೆ ಎಕ್ಸ್ಟೀರಿಯರ್ 14,560, ಇಂಟೀರಿಯರ್ 33,600. ಓವರಾಲ್ ಆಗಿ ಪೇಂಟಿಂಗ್ ನಿಮಗೆ 48,160 ರುಪೀಸ್ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರೋದು ಪ್ಲಾಸ್ಟ್ರಿಂಗು. ಸೀಲಿಂಗ್ ಪ್ಲಾಸ್ಟ್ರಿಂಗ್ ನಿಮಗೆ 16,800, ಇಂಟರ್ನಲ್ ವಾಲ್ಸ್ಗಳು ನಿಮಗೆ 33,600, ಎಕ್ಸ್ಟರ್ನಲ್ ವಾಲ್ಸ್ಗಳು ನಿಮಗೆ 23,660. ಟೋಟಲ್ ಆಗಿ 74,060 ರುಪೀಸ್ ನಿಮಗೆ ಪ್ಲಾಸ್ಟ್ರಿಂಗ್ ಆಗುತ್ತೆ ವೀಕ್ಷಕರೇ. ಸೊ ಇನ್ನು ಎಲೆಕ್ಟ್ರಿಕಲ್ ಆ್ಯಂಡ್ ಪ್ಲಂಬಿಂಗ್ ಅಂತ ಬಂದರೆ ಎಲೆಕ್ಟ್ರಿಕಲ್ ಬಂದು ಒಂದು ಅರೌಂಡ್ 70,000 ಆಗುತ್ತೆ. ಲಂಸಮ್ ಆಗಿ ಹೇಳ್ತಾ ಇದ್ದೀನಿ ನಾನು. ಪ್ಲಂಬಿಂಗ್ ಬಂದುಬಿಟ್ಟು 84,000 ಆಗುತ್ತೆ. ಸೊ ಓವರಾಲ್ ಆಗಿ 1,54,000 ನಿಮಗೆ ಎರಡನ್ನೂ ಸೇರಿಬಿಟ್ಟು ಆಗುವಂಥದ್ದು. ಸೊ ಇದು ಅಲ್ಲದೇನೆ ಇನ್ನು ಅದರ್ ಚಾರ್ಜಸ್ ಕೂಡ ಇರುತ್ತೆ. ನಿಮಗೆ ನೀರು ಬೇಕು, ಪವರ್ ಬೇಕು, ವೇಸ್ಟೇಜು, ಆ ವೇಸ್ಟೇಜನ್ನು ಶಿಫ್ಟಿಂಗು, ಜೊತೆಲಿ ಆಕ್ಸೆಸರೀಸು, ಫುಡ್ಗಳು ಇವೆಲ್ಲವೂ ಕೂಡ ಒಂದೊಂದು ಅಪ್ರಾಕ್ಸಿಮೇಟ್ಲಿ 50,000-60,000 ರೂಪಾಯಿ ನೀವು ಸಪ್ರೇಟಾಗಿ ಇಟ್ಕೊಳ್ಳೇಬೇಕು ವೀಕ್ಷಕರೇ. ಇದು ಸಪ್ರೇಟ್ ಅಂತಲೇ ಹೇಳ್ಬೋದು. ಅಂದರೆ ನಿಮಗೆ ಗೊತ್ತಿಲ್ಲದೇ ಆಗುವಂಥದ್ದು ಮಿಸಲೇನಿಯಸ್ ಚಾರ್ಜ್ ಅಂತ ಹೇಳ್ತಾರೆ ಇದಕ್ಕೆ. ಏನೇನೋ ಚಿಕ್ಕ ಪುಟ್ಟ ಆಕ್ಸೆಸರೀಸ್ ಬೇಕಾಗ್ತಾ ಇರುತ್ತೆ. ಮತ್ತು ಪವರ್ ಬೇಕು, ಪವರ್ ತಗೊಳ್ಳೋದಕ್ಕೆ ನಿಮಗೆ ಕನೆಕ್ಷನ್ಗೆ ದುಡ್ಡು ಬೇಕು, ಜೊತೆಯಲ್ಲಿ ಫುಡ್ ಕೊಡಬೇಕಾಗತ್ತೆ. ಕೆಲವೊಂದು ಸಮಯದಲ್ಲಿ ಏನೋ ಒಂದು ಮೋಲ್ಡ್ ಹಾಕಿರ್ತೀರ, ಫುಡ್ ಕೊಡ್ತಾ ಇರ್ತೀರ. ಸೊ ಇವೆಲ್ಲ ಪ್ರೊವೈಡ್ ಮಾಡೋದಕ್ಕೆ ಕೆಲವೊಂದು ಸತಿ ಚಿಕ್ಕ ಪುಟ್ಟ ಶೆಡ್ಗಳನ್ನು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಇವೆಲ್ಲದಕ್ಕೂ ಕೂಡ ನೀವು ಅರೌಂಡ್ 50,000-60,000 ರೂಪಾಯಿ ಸಪ್ರೇಟಾಗಿ ಇಟ್ಕೋಬೇಕಾಗತ್ತೆ. ಸೊ ಓವರಾಲ್ ಆಗಿ 1 BHK ಕಟ್ಟಬೇಕು ಅಂತಂತಂದರೆ, ಪ್ರಾಪರಾಗಿ ಕಟ್ಟಬೇಕು ಅಂತಂತಂದರೆ ಎಷ್ಟು ಬೇಕಾಗುತ್ತೆ? ಸೊ ಇವತ್ತು 1 BHK ಕಟ್ಟೋದಕ್ಕೆ 7,83,914 ರೂಪಾಯಿ ಬೇಕಾಗುತ್ತೆ ವೀಕ್ಷಕರೇ. ಸೊ ಇದು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಇಂದಿನ ಬೆಲೆ. ಹೌದು, ಇದು ಆ್ಯಕ್ಚುಲಿ ಜಾಸ್ತಿ ಆಗಿದೆ. ಮುಂಚೆ 5,00,000 6,00,000 ಇದ್ರೂ ಕೂಡ 1 BHK ಕಟ್ಬೋದಿತ್ತು. ಬಟ್ ಈಗಿನ ಇದರ ಪ್ರಕಾರ ಆಲ್ಮೋಸ್ಟ್ 1,00,000 ರುಪೀಸ್ ಜಾಸ್ತಿ ಆಗಿದೆ ವೀಕ್ಷಕರೇ. ಪ್ರತಿಯೊಂದು ಕನ್ಸ್ಟ್ರಕ್ಷನಲ್ಲೂ ಅಷ್ಟೇ ಕನ್ಸ್ಟ್ರಕ್ಷನ್ ಬೆಲೆಗಳು ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಕನಸಿನ ಮನೆ ನಿರ್ಮಾಣ ಮಾಡ್ಕೋಬೇಕಂತಂದರೆ ಫಾಸ್ಟಾಗಿ ಆ್ಯಕ್ಟ್ ಮಾಡಿ, ಗೊತ್ತಿರುವಂಥ ಕಂಪ್ನಿಗಳಿಗೆ ಬೇಗ ಕೆಲಸ ಕೊಡಿ. ಆಲ್ಮೋಸ್ಟ್ ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೀನಿ ಆ ಕಂಪ್ನಿಗಳಿಗೆ ಕೆಲಸ ಕೊಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ಸೊ 1 BHK ಆಯಿತು. ಮುಂದಿನ ವಿಡಿಯೋದಲ್ಲಿ 2 BHK 30-40 2 BHK ಅಥವಾ 3 BHK ಕಟ್ಟಕ್ಕೆ ಎಷ್ಟಾಗುತ್ತೆ ಅನ್ನೋದನ್ನು ಮಾಹಿತಿ ಕೊಡ್ತೀನಿ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಅದು ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.